ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಂತೂ ನಮ್ಮ ಯಜಮಾನ್ರ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ನೀಟಾಗಿ ಬೀರಿಗೆ ಜೋಡಿಸಿ ಇಟ್ಟಿದ್ದೀನಿ. ಅವ್ರು ಯಾವಾಗ ಯಾವ ರೀತಿ ಕಿತ್ತು ಹರಡ್ತಾರೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ತಗೊಳಕ್ಕೆ ಹೋಗ್ತಾರೆ, ಎಲ್ಲನೂ ಬೀಳ್ಸಾಕ್ಬಿಡ್ತಾರೆ. ಇವತ್ತು ಭಾನುವಾರ, ಹಾಗಾಗಿ ನೋಡಿ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೋನು, ವಿಕ್ಕು, ಹಾಗೆ ದೀಕ್ಷಾ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಇಷ್ಟೋ ತನಕ ಮನೆಯೆಲ್ಲನೂ ಗುಡಿಸಿ ಒರೆಸಿ ಎಲ್ಲರೂ ನೋಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀವಿ. ನನ್ನ ಮಗ ಮನೆಯಿಂದ ಆಚೆಲಿರೋದಕ್ಕೆ ಮನೆ ನೀಟಾಗಿದೆ. ನನ್ನ ಮಗ ಮನೆ ಒಳಗಡೆ ಬಂದ ಅಂತಂದರೆ ಮುಗೀತು. ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಗಾಡಿಗಳನ್ನ ತಂದರೆ ಅಮ್ದಿವ್ರು ನೋಡಿ ಅದ್ರ ಮೇಲೆ ಏನೇನೋ ಒಣಗಾಕಿಟ್ಟಿದ್ದಾರೆ ತಟ್ಟೆಗೆ ಹಾಕ್ಬಿಟ್ಟು. ಸ್ನೇಹಿತರೆ, ನಾಯಿಗಳು ಹಾಗೆ ಬೆಕ್ಕುಗಳು ಬಂದು ತಿಂದುಬಿಡ್ತವೆ ಅಂತ ಹೇಳ್ಬಿಟ್ಟು ಕಾರ್ ಮೇಲ್ಗಡೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ನಮ್ಮ ಅಮ್ಮನ ಸೀರೆ. ಇವತ್ತೊಂದು ಮದುವೆ ಇತ್ತು, ಅಲ್ಲಿಗೆ ನಮ್ಮ ಅಮ್ಮ ಹೋಗಬೇಕು ಅಂತ ಅಂದರು. ಇದೊಂಚೂರು ಸೀರೆ ಐರನ್ ಮಾಡಿಕೊಡು ಅಂದರು, ಹಾಗಾಗಿ ಐರನ್ನ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಕೂತ್ಕೊಂಡು ಹೂ ಕಟ್ತಾವೆ ಅಲ್ವಾ? ಹೊರಡ್ಬೇಕು. ಎಲ್ಲಿಗೆ ಹೊರಟಿದ್ರಿಗೆ ಹೇಳಿ. ಹಾಂ, ಯಾರಿಗೆ ಎಲ್ಲಿ ಹೊಟ್ಟಿದ್ರಮ್ಮ? ಹಾಂ ಹೇಳಿ. ಸದ್ದು ಅನ್ನೋದ್ರಲ್ಲೇ ಅಲ್ಲಿ 30 ನಿಮಿಷ ಆಯ್ತಪ್ಪ. 30 ಸೆಕೆಂಡ್. ಎಲ್ಲಿ ಹೊಟ್ಟಿದ್ರ? ಮದುವೆಗೆ ಹೊಟ್ಟಿದ್ರಾ? ಇಲ್ಲ, ಯಾರನ್ನ ಕೇಳ್ಕೊಂಡು ಹೊಟ್ಟಿರಿ ನೀವು ಮದುವೆಗೆ? ನನ್ನ ಹತ್ರ ಕೇಳಿದ್ರಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೋಗ್ಬಿಟ್ಟು ಬಂದ್ಬಿಟ್ಟಲ್ಲ, ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ಬೇಕು ತಾನೆ. ನಾನು ನಿಮಗೆ ಕೇಳ್ಕೊಂಡು ಹೋಯ್ತೀನಿ ತಾನೆ ನಮ್ಮ. ನಾನು ನಿಮ್ಮ ಪರ್ಮಿಷನ್ ಇಸ್ಕೊಂಡು ಹೋಯ್ತೀನಿ ತಾನೆ. ನೀವು ಯಾಕೆ ಇಸ್ಕೊಳ್ಳಿಲ್ಲ ನನ್ನ ಜೊತೆ ಪರ್ಮಿಷನ್? ನಿಮ್ಮ ಮಾವನ ಜೊತೆಯ ಹಂಗೆ ಸಸ್ಯರು ಅನ್ನೋ ಹೆದರಿಕೆ ಇಲ್ಲ. ನಮ್ಮ ಮಾವು ಬಂದರು. ಏನು ಮಾಡೋರು? ಏನೇನವ್ರು ನಿಮ್ಮ ಮಾವ? ತಾತಿದ್ರೆ ಎಲ್ಲ ನನ್ನ ಹೆಸ್ರು ಬರ್ಸ್ಕೊಡಿ. ತಾತ ಎಲ್ಲ ನನ್ನ ಹೆಸ್ರು ಬರೀ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಬರ್ಕೊಡ್ತಿರ್ಲಿಲ್ಲ. ಇಲ್ಲ, ಸಂದೀಪನ ಹೆಂಡ್ತಿ ಅಂತ ಬರ್ಕೊಡೋದು. ಸ್ನೇಹಿತರೆ, ಇವಾಗ ಸಿಂಚುಗೆ ಹಾಗೆ ನಮ್ಮ ದೀಕ್ಷಿಂಗೆ ಸೈಕಲ್ ರೇಸ್ ಇಟ್ಟಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೈಕಲ್ ರೇಸ್ನ ಶುರು ಮಾಡ್ತೀವಿ. ನೋಡೋಣ ಬನ್ನಿ. ಎಲ್ಲಿಗೆ? ಏನು ರೇಸು? ದಾರ ಒಳಗಡೆ ಹಾಕೊಂಡು ಸೋನು ಬರ್ತಾ ಇದ್ದಾನೆ ಸೈಕಲ್ ರೇಸಿಗೆ. ಸೈಕಲ್ ತಗೊಂಡು 1 2 3 ಗೋ. ದೀಕ್ಷಾ ಅವರು ಬೇಗ ಬರ್ತಾವ್ರೆ. ಸೆಕೆಂಡ್ ವಿಕೋ ಅವರೇ ಬರ್ತಾ ಇದ್ದಾರೆ. ಇದು ಎಲ್ಲದರಲ್ಲೂ ಲೇಟ್ ಲತೀಫ್ ಇದು. ನಮ್ಮ ದೀಕ್ಷಾನೇ ಫಸ್ಟ್. ನಮ್ಮ ದೀಕ್ಷಾ ಫಸ್ಟ್ ವಿನ್. ಸೈಕಲ್ ರೇಸ್ ಶುರು ಮಾಡ್ತೀವಿ. ರೆಡಿ? 1 2 3 ಗೋ. ಸೋಲುನೇ ಫಸ್ಟು. ಓಡು ಮಗ್ಲ, ಓಡು 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 ಓಡು. ಬೇಗ ತುಣಿಯೇ. ಅಯ್ಯೋ ಬಾರೋ, ನೀನೇ ಕೊಲೆ. ಯಾಕೋ ನಡಿಯೋಬೇಕು, ನೀನು ಲಾಸ್ಟ್ ಆಗ್ಬಿಡ್ತೀಯ ಬಾರೋ ಅಂತ. ನಮ್ಮ ದೀಕ್ಷಾನೇ ಫಸ್ಟ್. ದೀಕ್ಷಾ ಫಸ್ಟ್. ಕಾಂಪಿಟೇಷನ್. ರೆಡಿ? 1 2 3 ಗೋ. ಎಲ್ಲದರಲ್ಲೂ ನಮ್ಮ ದೀಕ್ಷಾ ಫಸ್ಟು, ಯಾವುದೋ ಬೇಕು ಸೆಕೆಂಡು, ಇವನ್ ಥರ್ಡು. ಇದಿಲ್ಲ ಕೂತೈತೆ. ಹೆಮ್ಮೆ ಅಲ್ಲಿ ಕೊಡ್ದು ಓಟೈತೆ ಇದೆಲ್ಲ. ಜನ್ಮಕ್ಕೆ ಹೋಗೋ
ಫಸ್ಟ್ ಸೆಕೆಂಡ್. ಓ ವಿಕ್ಕುನೇ ಫಸ್ಟ್ ಬರ್ತಾ ಇದ್ದೇನೆ. ವಾವ್ ವಿಕ್ಕು, ವಾವ್ ವಿಕ್ಕು, ಹೋಗು 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 ಹೋಗು. ವಾವ್, ಇವಳಿಗೆ ಏನು ಅನ್ಬೋದು ಅಂತ ನಂಗೆ ಗೊತ್ತಿಲ್ಲ. ಈ ಚೈಲ್ಡ್ಗಳ ಜೊತೆ ಇವಳು ಸೋತೋಗೋಳೆ. ಆ ಸೈಕಲ್ ಆಗಲ್ಲ ಅಂದ್ಲು, ಈ ಸೈಕಲ್ ಕೊಡ್ಸೋದ್ರೆ ಇದು ಆಯ್ತಾ ಇಲ್ವಂತೆ. ಹಾಂ 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 ವಿಕ್ಕು ಫಸ್ಟ್ ಬರ್ತಾನೆ ಇವಾಗ. ವಾವ್, 90 ಸ್ಪೀಡಲ್ಲಿ ಬರ್ತಾ ಇದ್ದಾರೆ ವಿಕ್ಕು ಅವರು. ಸೂಪರ್ ಮಗನೆ. ಸ್ನೇಹಿತರೆ, ನಾವು ಚಿಕ್ಕದ್ರಲ್ಲಿ ಹೀಗೆ ಮಾಡ್ತಾಯಿದ್ದೋ ಅಲ್ವಾ. ಸೋಲ್ತೀವಿ ಅಂತ ಗೊತ್ತಾದರೆ ನೆಕ್ಸ್ಟು ಹಾಳೋದು. ನನ್ನ ಮಗ ಸುಮಾರು ಹೊತ್ತ ಆಮೇಲೆ ಹೆಂಗೋ ಸಮಾಧಾನ ಮಾಡ್ದೋ. ಎಂತಂದ್ರಿ? ಹಾಂ ಏನು ತಗೊಬಂದ್ರಿ? ಅಲ್ಲ, ಮನೇಲಿ ಮಕ್ಳಿಗೆ ಬಿಟ್ಬಿಟ್ಟು ಹೋಗಿದ್ದೀನಿ. ಏನಾರು ಸರ ನನ್ನ ಒಳ್ಳೆ ಬುದ್ಧಿನೂ ಇಲ್ವಲ್ಲ ನಿಮಗೆ? ಹಾಂ, ಏನಾರು ತರಬೇಕಪ್ಪ, ಮನೇಲಿ ಮಕ್ಳಿದ್ದಾವೆ ಅಂತ. ನಿಲ್ಸಿ ಏನೇ ನಿಲ್ಸವ್ರು. ಅಯ್ಯೋ, ನಾನೇನೋ ಕೊಡ್ತವ್ರೆ, ಮೊಬೈಲ್ ತೆಗ್ದಿಡ್ತವ್ರೆ ಯಜಮಾನ್ರಿಗೆ ಫೋನ್ ಮಾಡೋಕ್ಕೆ. ಆಲೂರು ಅಲ್ಲಿಗೆ ಯಾಕೆ ಹೋದ್ರಿ? ಸೋಮವಾರಪೇಟೆಯಲ್ಲಿ ಅಲ್ವಾ ಮದುವೆ? ಸಂಡೇ ಸ್ಪೆಷಲ್ ಸಿಂಚಕ್ ಅವ್ರು ಇವಾಗ ಆನಿಯನ್ ಪಕೋಡ ಮಾಡ್ಕೊಡ್ತಾ ಇದ್ದಾರೆ ಅಲ್ವಾ ಸಿಂಚಕ್ ಅವ್ರೆ? ಹಾಂ, ಏನು ಮಾಡ್ತಾ ಇದ್ದೀರಾ? ಹೆಂಗೆ ಮಾಡೋದು ಹೇಳಿ? ವಾವ್, ಹೌದಾ? ಏನು ಕೌಂಟ್ರ್ ಕೊಟ್ಬಿಟ್ರಿ ಚಿಕ್ಕಿಯವರು. ಶಬಾಷ್ ಬೇಟಾ, ಶಬಾಷ್. ಮಗಳೇ, ನೀವೇನು ಮಾಡ್ತಾಯಿದ್ದೀರಾ? ಏನ ಸಹಾಯ ಮಾಡ್ತಾಯಿದ್ರು ಚಿಕ್ಕಿಗೆ. ಇವರು ಆನಿಯನ್ ಪಕೋಡ ಮಾಡ್ಕೊಡ್ತಾರೆ, ಕೈಯಲ್ಲಿ ಮಾಡ್ತಾರಂತೆ. ಹಾಗಾಗಿ ನಾವು ತಿನ್ನಲ್ಲ, ಯಾಕಂದರೆ ಇವ್ರು ಕೈ ತೊಳೆದಿದ್ದಾರಾ ಇಲ್ವೋ ಅನ್ನೋದೇ ನಮಗೆ ಗೊತ್ತಿಲ್ಲ. ಚಿಕ್ಕ ಅವರು ಪಕೋಡ ಬರ್ತಾಯಿದ್ದಾರೆ. ಮಾಡಿದ್ದೆ ನಾನು, ಮಾಡಿದ್ದೆ ಇವಳು ತಿನ್ನೋದು ನಾವಲ್ವಾ. ಕರೆಕ್ಟ್. ಪಕೋಡ ಮಾತ್ರ ಚಳಿಗೋದಕ್ಕೂ ತುಂಬ ಚೆನ್ನಾಗಾಗಿತ್ತು, ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಪಕೋಡ ಎಲ್ಲ ತಿನ್ನಾಗೋ ಅಷ್ಟೊತ್ತಿಗೆ ಕಾಫಿಯವರು ಬಂದರು. ಕಾಫಿನ ತುಂಬಿಸ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪ ಒಣಗಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪನ ತುಂಬಿಸ್ಕೊಂಡು ತಗೊಂಡು ಹೋಗ್ತಾಯಿದ್ದಾರೆ. ನಾವು ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ಈ ರೀತಿ ಬೆಳೆನ ತುಂಬಿಸಿ ಗಾಡೀಲಿ ಹಾಕಿ ಕಳಿಸುವಾಗ ಆಗುವಂಥ ಆನಂದ ಇದಿಲ್ಲ, ತುಂಬ ಖುಷಿ ಕೊಡುತ್ತೆ. ಸ್ನೇಹಿತರೆ, ಪಕೋಡ ತಿಂದಾಯಿತು, ಇವಾಗ ಕಾಫಿನ ಕುಡಿತಾ ಇದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ, ಹಾಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ಆ ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.